ಇನ್ನು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡಬೇಕು, ಕಾಂಗ್ರೆಸ್ ಪಾರ್ಟಿಯ ಬಗ್ಗೆ ಮಾತಾಡಬೇಕು, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತಾಡಲೇಬೇಕು. ಕಾಂಗ್ರೆಸ್ನಲ್ಲಿ 2ನೇ ಸುತ್ತಿನ ಸಂಪುಟ ಸರ್ಕಾರ ಶುರುವಾಗಿದೆ. 13 ಜನ ಆಗಿದ್ದಾರೆ, 20 ಬಾಕಿ ಇವೆ, 20 ಸೀಟ್ಸ್ ಪೆಂಡಿಂಗ್ ಇವೆ. ಅದಕ್ಕೆ 60 ಜನ ಶಾಸಕರು ಕಾಂಪಿಟೇಷನ್ನಲ್ಲಿದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾರ್ಯಾರಿದ್ದರೂ ಅವ್ರಿಗೇ ಬಹುತೇಕ ಮಣೆ ಹಾಕಲಾಗಿದೆ, ಬಹುತೇಕ. ಅಂಥದ್ರಲ್ಲಿ ಇನ್ನು 20 ಮಂತ್ರಿ ಸ್ಥಾನಗಳು ಬಾಕಿ ಉಳಿದಿವೆ. 60 ಜನ ಕಾಂಪಿಟೇಷನಲ್ಲಿದ್ದಾರೆ. 60 ಜನ ಹೊಸಬರಿದ್ದಾರೆ, ಹಳಬರಿದ್ದಾರೆ, ಹಿರಿಯರಿದ್ದಾರೆ. 5 ಸರಿ ಗೆದ್ದಿರುವಂಥವರು, 4 ಸರಿ ಗೆದ್ದಿರುವಂಥವರು, 7 ಸರಿ ಗೆದ್ದಿರುವಂಥವರು, ಜೊತೆಗೆ ಜಾತಿವಾರ ಲೆಕ್ಕಾಚಾರಗಳು, ಸಮುದಾಯವಾರ ಲೆಕ್ಕಾಚಾರಗಳು, ಪ್ರದೇಶವಾರ ಲೆಕ್ಕಾಚಾರಗಳು. ಫಸ್ಟ್ ಲಿಸ್ಟಲ್ಲಿ ನಮಗೆ ಆಗಲಿಲ್ಲ, 2ನೇ ಲಿಸ್ಟಲ್ಲಿ ಅಕಾಮಡೇಟ್ ಮಾಡಲೇಬೇಕು. ಜಿಲ್ಲೆಗಳಿಂದ, ಜಾತಿಗಳಿಂದ, ಸಮುದಾಯಗಳಿಂದ ಸ್ವಾಮೀಜಿಗಳು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕೆಲವರು ಪರವಾಗಿ. ಯಾರನ್ನು ಸೇರಿಸ್ಕೋಬೇಕು, ಯಾರನ್ನು ಬಿಡಬೇಕು. ಪರಿಷತ್ ಚುನಾವಣೆ ಬೇರೆ ಇದೆ. ಏನಾದರೂ ಮಾಡೋಕ್ಕೆ ಹೋಗಿ ಏನಾದರೂ ಎಡವಟ್ಟಾಗಿ ಯಾಕೆ ಬೇಕು ರಗಳೇ? ಪರಿಷತ್ ಚುನಾವಣೆ ಆದಮೇಲೇ ಮಂತ್ರಿ ಸ್ಥಾನಗಳನ್ನು ಹಂಚಬೇಕು ಅಂತ ಮುಖ್ಯಮಂತ್ರಿಗಳು ಯೋಚನೆ ಮಾಡಿದಾರಂತೆ. ಡಿ ಕೆ ಶಿವಕುಮಾರ್ ಇನ್ನು ನನಗೂ ಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇದೆ ಅಂತಾರೆ ಶಿವರಾಜ್ ತಂಗಡಗಿ. ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಶಿವರಾಜ್ ತಂಗಡಗಿ ಒಂಥರ ಅದೃಷ್ಟವಂತ ರಾಜಕಾರಣಿ. ಈ ಸಮುದಾಯದಲ್ಲಿ ಹೆಚ್ಚಿನ ನಾಯಕರಿಲ್ಲ ಗೆದ್ದಿರುವಂಥವರು. ಹೀಗಾಗಿ ಇವ್ರಿಗೇನೆ ಅವಕಾಶ ಸಿಗಬಹುದು ಅಂತ ಮೂಲಗಳು ಹೇಳ್ತಾ ಇವೆ. ಒಂದು ತಂಗಡಿಗರಿಗೆ ಒಂದು ಪರ್ಫಾರ್ಮೆನ್ಸ್, ಒಳ್ಳೆ ಕೆಲಸ ಮಾಡಿದ್ದೀನಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಡ್ಕೊಂಡು. ಆಮೇಲೆ ಜಿಲ್ಲಾ ಅಧ್ಯಕ್ಷನಾಗಿ ಸಂಘಟನೆ ಮಾಡಿದ್ದೀನಿ. ಎಲ್ಲದನ್ನು ಇದನ್ನು ಪರಿಗಣನೆ ಮಾಡಿ ಕೊಡಲಿ ನನಗೆ. ನಾನು ಸಮುದಾಯನೂ ಅವ್ರು ಲೆಕ್ಕ ಹಾಕ್ತಾರೆ, ಅದನ್ನು ನಾನು ಹೇಳೋದಲ್ಲ, ಅವ್ರು ಲೆಕ್ಕ ಹಾಕಿ ಕೊಡ್ತಾರೆ. ನನ್ನ ಆಸೆ ಏನಂದರೆ ಸಹಜವಾಗಿ ಸರಿ ಎಲ್ಲ ಜಾತಿವಾರನೂ ಆಗುತ್ತೆ, ಸಮುದಾಯವಾರನೂ ಆಗುತ್ತೆ, ಪ್ರಾಂತ್ಯವಾರನೂ ಆಗುತ್ತೆ, ಕೆಲಸನೂ ಆಗುತ್ತೆ, ಅಭಿವೃದ್ಧಿನೂ ಆಗುತ್ತೆ. ಇವೆಲ್ಲವನ್ನೇ ಹಿಡಿತಾರೆ. ಒಂದೇ ಒಂದು ಹಿಡ್ಕೊಂಡು ಯಾರೂ ಕೊಡೋಂಗಿಲ್ಲ. ಬಟ್ ನನಗೆ ವಿಶ್ವಾಸ ಐತೆ ನನಗೆ ಕೊಡ್ತಾರಂತ. ಈಗ ಮಂತ್ರಿ ತಂಗಡಿಗೆ ಯಾವಾಗಲೂ ಮಂತ್ರಿನೇ ಇದಲ್ಲ, ಅದು ಪಕ್ಷ ಅದು ಎಂದೂ ಶಾಶ್ವತ ಯಾವುದೂ ಅಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಡ್ತೈತಿ ಅವರು ವಿಚಾರ ಮಾಡ್ಕೇಸಿ ಕೊಡ್ತಾರಪ್ಪ ನಮ್ಮ ನಾಯಕರು. ಎಲ್ಲವನ್ನು ವಿಚಾರ ಮಾಡ್ತಾರೆ. ನನಗೆ ನಿರೀಕ್ಷೆ ಇದೆ, ನಿರೀಕ್ಷೆ ಇಟ್ಕೊಂಡಿದ್ದೀನಿ ಮಂತ್ರಿ ಮಾಡ್ತಾರಂತ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. 2ನೇ ಲೀಸ್ಟ್ ಹನುಮಂತನ ಬಾಲದ ಥರ ಇದೆ. 60 ಜನ ಕಾಂಪಿಟೇಷನಲ್ಲಿದ್ದಾರೆ. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಇದೊಂದು ದೊಡ್ಡ ಪ್ರಶ್ನೆ. ಏನಾದರೂ ಒಂದು ಚೂರು ಕೈ ಹಾಕಿದ್ರೂ ಕೂಡ ಜೇನುಗೂಡಿ ಕೈ ಹಾಕದಂಗೆ ಅಂಥ ಸ್ಥಿತಿ. ಹೀಗಾಗೇನು ಅಂತಂದರೆ ಸಹವಾಸವೇ ಬೇಡ, ಪರಿಷತ್ ಚುನಾವಣೆ ಆದ ಮೇಲೇ ಇದು ಕೈ ಹಾಕೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್. ಏನಂತೀರಿ? ಹೌದು ರಂಗನಾಥ್, ಮೊದಲ ಪಟ್ಟಿ ಪ್ರಕಟ ಆಗುವಂತಹ ಸಂದರ್ಭದಲ್ಲಿ ಅವಕಾಶಗಳ ಸಂಖ್ಯೆ ಜಾಸ್ತಿ ಇತ್ತು. ಅಂದ್ರೆ ಯಾರನ್ನ ಸೇರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸುಮಾರು 33 ಸ್ಥಾನಗಳನ್ನ ಕೊಡುವಂತಹ ಅವಕಾಶ ಇತ್ತು. ಆದ್ರೆ ಈಗ ಬಾಕಿ ಉಳಿದಿರುವಂತದ್ದು ಕೇವಲ 20 ಸಚಿವ ಸ್ಥಾನಗಳು ಮಾತ್ರ. ಆ 20 ಸಚಿವ ಸ್ಥಾನಕ್ಕೆ ಮೊದಲ ಪಟ್ಟಿಯಲ್ಲಿ ಇದ್ದಂತ ಆಕಾಂಕ್ಷಿಗಳಿಗೆ ಅವಕಾಶ ಸಿಕ್ಕಿದೆಯಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದ್ರೆ ಇನ್ಯಾರಿಗೂ ಕೂಡ ಹೊಸಬರಿಗೆ ಅವಕಾಶವೇ ಸಿಕ್ಕಿಲ್ಲ. ಹೀಗಾಗಿ ಆ ಪಟ್ಟಿ ಹಾಗೆಯೇ ಇದೆ, ಸ್ಥಾನಗಳು ಕಡಿಮೆ ಆಗಿದ್ದಾವೆ. 20 ಸಚಿವ ಸ್ಥಾನಕ್ಕೆ ಕನಿಷ್ಠ 60 ಮಂದಿ ಈ ಒಂದು ಸ್ಥಾನಗಳನ್ನ ಪಡಿಬೇಕು ಅಂತೇಳಿ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಹಿಂದೆ ಮಾಜಿಯಾದಂಥವರು ಕೂಡ, ಅಂದ್ರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರಿದ್ರು ಅವರು ಕೂಡ ಸೇರ್ಪಡೆಯಾಗಿದ್ದಾರೆ. ಹೀಗಾಗಿ ಈ 60ರ ಸಂಖ್ಯೆ ಅನ್ನುವಂಥದ್ದು ಅತಿಶಯೋಕ್ತಿಯಲ್ಲ, ಅತ್ಯಂತ ವಾಸ್ತವ ಸಂಗತಿಯಾಗಿರುವಂತಹ ಕಾರಣಕ್ಕೋಸ್ಕರ ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ವಿಧಾನ ಪರಿಷತ್ನ ಚುನಾವಣೆ ಇದೆ, ರಾಜ್ಯಸಭಾ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ವಿಧಾನ ಪರಿಷತ್ನ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಗೊಂದಲಗಳು ಕ್ರಿಯೇಟ್ ಆಗಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ಇನ್ನೂ ಒಂದಷ್ಟು ದಿನಗಳ ಕಾಲ ಇದನ್ನ ಎಳೆದಾಡುವಂತಹ ಪರಿಸ್ಥಿತಿ ಅನಿವಾರ್ಯವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬಂದೊದಗಿದೆ. ಮತ್ತು ಮೊದಲ ಪಟ್ಟಿ ಪ್ರಕಟ ಆದ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು, ಕೆ ಎಚ್ ಮುನಿಯಪ್ಪ ಅವರ ಬೇಸರಗಳನ್ನ, ಅಸಮಾಧಾನ, ಗೊಂದಲಗಳನ್ನ ಕಂಡಂತಹ ನಾಯಕರು ಈಗ ಪರಿಷತ್ ಚುನಾವಣೆಯ ತನಕವೂ ಕೂಡ ಕಾದು ನೋಡಬೇಕು ಅನ್ನುವಂತಹ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಈ 20 ಸ್ಥಾನಕ್ಕೆ 60 ಜನರನ್ನ ಹೇಗೆ ಅಕಾಮಡೇಟ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ಗೊಂದಲಮಯವಾಗಿ ಕಾಣಿಸ್ತಾ ಇದೆ.
ಸಮುದಾಯವಾರು ಬೇಡಿಕೆಗಳು ಹೆಚ್ಚಿದಾವೆ, ಪ್ರಾದೇಶಿಕವಾರು ಅಸಮಾನತೆಯನ್ನು ಸರಿದೂಗಿಸಬೇಕು ಅನ್ನುವಂಥ ಆಗ್ರಹ ಹೆಚ್ಚಿದಾವೆ. ಜೊತೆಗೆ ಹಿಂದೆ ಯಾರು ಸಚಿವ ಸ್ಥಾನವನ್ನು ಸಿಕ್ಕೇ ಇಲ್ಲ ಅಂಥವರು ತಾವು ಆಗಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಸಚಿವ ಸ್ಥಾನವನ್ನು ಕೊಡ್ತೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಬನ್ನಿ ಅಂತೇಳಿ ಕರ್ಕೊಂಬಂದವರ ಸಂಖ್ಯೆ ಇದೆ. ಲಕ್ಷ್ಮಣ್ ಸವದಿ, ಶಿವಲಿಂಗೇಗೌಡರು ಈ ಥರದ ನಾಯಕರು ತಮಗೆ ಸಚಿವ ಸ್ಥಾನಕ್ಕೋಸ್ಕರವೇ ನಾವು ಕಾಂಗ್ರೆಸ್ಗೆ ಬಂದಿದ್ದೀವಿ, ನಮಗೆ ಅವಕಾಶವನ್ನು ಕೊಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಹಿಂದೆ ಆದಂಥವರು ಒಂದಷ್ಟು ಮಂದಿ 5-6 ಸಲ ಗೆದ್ದರೂ ಕೂಡ ತಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿ ಅವರ ಒಂದು ರೀತಿಯಲ್ಲಿ ಕಣ್ಣೀರ ಧಾರೆ ಹರಿತಾ ಇದೆ. ಅಂಥವರೆಲ್ಲರೂ ಕೂಡ ಈಗ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕೂತಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮೂವರು ನಾಯಕರನ್ನ ದುಂಬಾಲು ಬಿದ್ದಿದ್ದಾರೆ. ಇದನ್ನ ಹೇಗೆ ಹೈಕಮಾಂಡ್ ಸರಿದೂಗಿಸುತ್ತೆ ಅನ್ನುವಂಥದ್ದು ಬಹಳ ಒಂದು ರೀತಿಯ ಸರ್ಕಸ್ಸಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಇದು ಮುಂದುವರಿತಾ ಇರುವಂತಹ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟಿಗಿನ ಲಾಬಿ ನಡೀತಾ ಇದೆ. ಎಲ್ಲರೂ ಕೂಡ ಮತ್ತೊಂದು ಸುತ್ತು ದೆಹಲಿಗೆ ಹೋಗೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಹಿರಿಯರು ಕೂಡ ತಮಗೆ ಇದು ಒಂದು ರೀತಿಯಲ್ಲಿ ಅಗೌರವ ಅನ್ನುವಂತಹ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಸಮುದಾಯದ ಮೇಲಿನ ಹಿಡಿತ, ತಮ್ಮ ಪ್ರಾಮುಖ್ಯತೆ ಅಥವಾ ತಮ್ಮ ಅನುಭವದ ಆಧಾರದ ಮೇಲೆ ತಮಗೆ ಸ್ಥಾನ ಕೊಡಲೇಬೇಕಾಗಿತ್ತು ಅಂತ ಹೇಳಿ ಅವರ ಪಟ್ಟಿ ಕೂಡ ಕನಿಷ್ಠ 8ರಿಂದ 10 ಮಂದಿ ಅದಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಮೊದಲ ಪಟ್ಟಿ ಪ್ರಕಟ ಆದಷ್ಟು ಸುಲಭವಾಗಿ ಇದೀಗ 2ನೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಡಿ ಕೆ ಶಿವಕುಮಾರ್ ಅವರ ಮೇಲೆ ವೈಯಕ್ತಿಕವಾಗಿ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ. ತಮ್ಮ ಜೊತೆಗೆ ಯಾರು ಬೆಂಬಲಕ್ಕೆ ನಿಂತಿದ್ರು ಅವರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಿಸಬೇಕು ಅನ್ನುವಂಥ ಒತ್ತಡವನ್ನ ಎಲ್ಲ ನಾಯಕರು ಹೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ನಾಯಕರ ಬೆನ್ನಿಗೆ ಸ್ವಾಮೀಜಿಗಳು ನಿಂತಿರುವಂತದ್ದು, ಸಮುದಾಯದ ಮುಖಂಡರುಗಳು ತಮಗೆ ಸಚಿವ ಸ್ಥಾನವನ್ನ ಕೊಡಿಸಿ ಅಂತ ಹೇಳಿ ದುಂಬಾಲು ಬೀಳ್ತಾ ಇರುವಂತದ್ದು ಒಂದು ದೊಡ್ಡ ಎಪಿಸೋಡ್ಗೆ ಕಾರಣ ಆಗಬಹುದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಪ್ರಸನ್ನ.